ಗ್ರಾಮ ಪಂಚಾಯಿತಿನಲ್ಲಿ ಈ ಸ್ವತ್ತು 2.2 ರಿಲೇಟೆಡ್ ಆನರೇಬಲ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಸರ್ ಅವರು ತನ್ನ ಫೇಸ್ಬುಕ್ ಪೇಜ್ ನಲ್ಲಿ ಇನ್ಫಾರ್ಮೇಶನ್ ಅನ್ನು ಶೇರ್ ಮಾಡಿದ್ದಾರೆ. ಆನ್ಲೈನ್ ಇಸಿ ಅಂತಂದ್ರೆ ನಮ್ದೇನ್ ಪ್ರಾಪರ್ಟಿ ಇದು ರಿಜಿಸ್ಟ್ರೇಷನ್ ಡೀಡ್ ಇರುತ್ತೆ, ಆ ಡೀಡ್ ಎಲ್ಲ ಡೀಟೇಲ್ಸ್ ಅಥವಾ ಸಮರಿ ಡೀಟೇಲ್ಸ್ ಅಂತ ನೀವು ಅನ್ಬೋದು ಆ ಇಸಿ ನಲ್ಲಿ ಮೆನ್ಷನ್ ಇರುತ್ತೆ. ಎಷ್ಟು ಟ್ರಾನ್ಸಾಕ್ಷನ್ಸ್ ಆಗಿರುತ್ತೆ ಆ ಪ್ರಾಪರ್ಟಿನಲ್ಲಿ ಎಲ್ಲಾ ಟ್ರಾನ್ಸಾಕ್ಷನ್ ಸಮರಿ ಡೀಟೇಲ್ಸ್ ಆನ್ಲೈನ್ ಇಸಿ ನಲ್ಲಿ ಇರುತ್ತೆ. ಇಫ್ ನಮ್ದು ಡೀಡ್ 2004 ಕಿಂತ ಮುಂಚೆ ರಿಜಿಸ್ಟ್ರೇಷನ್ ಆಗಿದೆ ಅಂತಂದ್ರೆ 2 ಇಸಿ ಬೇಕು. ಒಂದು ಉದಾಹರಣೆ ಕೂಡ ಕೊಟ್ಟಿದ್ದಾರೆ. 17th August 1998 ನಲ್ಲಿ ಡೀಡ್ ರಿಜಿಸ್ಟ್ರೇಷನ್ ಆಗಿದೆ ಅಂತಂದ್ರೆ ಇಸಿ 2 ಬೇಕು. ಮೊದಲನೇ ಇಸಿ 16th August 1998 ದಿಂದ 31st March 2004 ವರೆಗೂ, ಎರಡನೇ ಇಸಿ 1st April 2004 ದಿಂದ ಟಿಲ್ ಡೇಟ್ ವರೆಗೂ. ಸೊ ಈ ರೀತಿ 2 ಇಸಿ ಬೇಕು. ಒಂದು ಇಸಿ ಯಾವಾಗ ಬೇಕು ಅಂತಂದ್ರೆ ಇಫ್ ನಮ್ದು ಡೀಡ್ 2004 ನಂತರ ರಿಜಿಸ್ಟ್ರೇಷನ್ ಆಗಿದೆ ಅಂತಂದ್ರೆ ಒಂದು ಇಸಿ ಬೇಕು. ಅದು ಕೂಡ ಉದಾಹರಣೆ ಕೊಟ್ಟಿದ್ದಾರೆ. 13th December 2004 ನಲ್ಲಿ ಡೀಡ್ ರಿಜಿಸ್ಟ್ರೇಷನ್ ಆಗಿದೆ ಅಂತಂದ್ರೆ ಒಂದೇ ಇಸಿ ಬೇಕು. 12th December 2004 ದಿಂದ ಟಿಲ್ ಡೇಟ್ ವರೆಗೂ. ಸೊ ಈ ರೀತಿ ಇಸಿ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿದ್ದಾರೆ. ಅಂಡ್ ವ್ಯಾಲಿಡಿಟಿ ಎಷ್ಟಿರುತ್ತೆ ಅಂತಂದ್ರೆ ವೆಬ್ಸೈಟ್ ನಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋ ಟೈಮ್ ನಲ್ಲಿ ಇಲ್ಲಿ ತೋರಿಸುತ್ತೆ ಇಸಿ ಕಾವೇರಿ ಡೇಟಾ ಅಂತ. ಸೊ ಇಲ್ಲಿ ಕ್ಲಿಯರ್ ಆಗಿ ಬರ್ದಿದೆ ಇಸಿ ದೇನ್ ವ್ಯಾಲಿಡಿಟಿ ಇದೆಲ್ಲ ಅದು 15 days ಇರುತ್ತೆ ಅಂತ ಹೇಳಿದ್ದಾರೆ.